ಬಸವ ಕಲ್ಯಾಣದಲ್ಲಿ ಜರುಗಿದ 46ನೇ ಶರಣ ಕಮ್ಮಟ ಉತ್ಸವದ ವೇದಿಕೆಯ ಮೇಲೆ ಭರತ್ ಸಿನಿ ಕ್ರಿಯೇಷನ್ಸ್ ರವರ ಲಾಂಛನದಲ್ಲಿ ವಿಷ್ಣುಕಾಂತ್ ಬಿಜಿ ಅವರ ರಚನೆ, ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿ ಡಿಸೆಂಬರ್ 19ಕ್ಕೆ ಬಿಡುಗಡೆಗೆ ಸಜ್ಜಾಗಿರುವ ಜಗನ್ಮಾತೆ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರದ ಪೋಸ್ಟರ್ ಅನ್ನು ಚರಂತೇಶ್ವರ ವಿರಕ್ತ ಮಠ ಬಸವ ಬೆಳವಿಯ ಪೂಜ್ಯ ಶ್ರೀ ಶರಣ ಬಸವ ಮಹಾಸ್ವಾಮಿ ಹಾಗೂ ಅನುಭವ ಮಂಟಪ ಅಧ್ಯಕ್ಷರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬಿಡುಗಡೆ ಮಾಡಿದರು. ಶರಣ ಬಸವ ಮಹಾಸ್ವಾಮಿ ಅವರು ಮಾತನಾಡಿ, ಎಷ್ಟು ದಿವಸ ಕೇವಲ ಪ್ರವಚನ ಮೂಲಕ, ಸಾಹಿತ್ಯಿಕವಾಗಿ ಉಪನ್ಯಾಸ ಮೂಲಕ ಶರಣರ ಚರಿತ್ರೆಗಳನ್ನು ಸಾರುತ್ತಿದ್ದೆವು. ಆದರೆ ಇದೀಗ ಭಾಲ್ಕಿ ತಾಲೂಕಿನ ಧನ್ನೂರ ಗ್ರಾಮದ ವಿಷ್ಣುಕಾಂತ್ ಬಿಜಿ ಅವರ ನಿರ್ದೇಶನ ನಿರ್ಮಾಣದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಮೊಟ್ಟ ಮೊದಲ ಬಾರಿ 12ನೇ ಶತಮಾನದ ಶರಣರನ್ನ ಚಲನಚಿತ್ರದ ಮೂಲಕ ಜನಮಾನಸಕ್ಕೆ ಮುಟ್ಟಿಸುವ ದೊಡ್ಡ ಅದ್ಭುತವಾದ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಅಕ್ಕ ಯಾರಿಗ್ ಬೇಡ ಹೇಳಿ, ಕನ್ನಡದ ಮೊದಲ ಕವಯಿತ್ರಿ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರಕ್ಕೆ ಎಲ್ಲಾ ಕನ್ನಡಿಗರು ತೆರೆದ ಹೃದಯದಿಂದ ವೀಕ್ಷಿಸಬೇಕು ಎಂದು ಪ್ರೋತ್ಸಾಹಿಸಬೇಕು ಎಂದು ಈ ಮೂಲಕ ಕರೆ ನೀಡಿದರು. ಉಡತಡಿ ಮಹಾದೇವಿ ಅಕ್ಕನ ಬಲಗೊಂಬೆ ಎಂದು ಇಷ್ಟು ದಿವಸ ಎಲ್ಲರೂ ಹಾಡ್ತಾ ಇದ್ರಿ. ಅಕ್ಕ ಇವತ್ತು ಜಗನ್ಮಾತೆ ಅಕ್ಕ ಮಹಾದೇವಿ ಕನ್ನಡ ಚಲನಚಿತ್ರದ ಮೂಲಕ ಬರುತ್ತಿದ್ದಾರೆ. ಹಾಗಾಗಿ ಎಲ್ಲರೂ ಈ ಚಿತ್ರವನ್ನ ತಮ್ಮದು ಎಂದು ಭಾವಿಸಿ ಬರಮಾಡಿಕೊಳ್ಳಿ. ಡಿಸೆಂಬರ್ 19ಕ್ಕೆ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ವೀಕ್ಷಿಸಿ ಎಂದು ಈ ಮೂಲಕ ಕರೆ ನೀಡಿದರು. ವೇದಿಕೆ ಮೇಲೆ ಬೇಲೂರು ವಿರಕ್ತ ಮಠ ಮನಿಪ್ರ ಶಿವಕುಮಾರ ಮಹಾಸ್ವಾಮಿಗಳು, ಗೋಟಾ ಲಿಂಗಾಯತ ಮಹಾಮಠದ ಪ್ರಭುದೇವರು, ಸಾಯಿಗಾಂವ್ ಶಿವಾನಂದ ಮಹಾಸ್ವಾಮಿ, ಕೋಪೇಂದ್ರ ಪಾಟೀಲ್, ಸಾಹಿತಿ ಡಾಕ್ಟರ್ ಸೋಮನಾಥ್ ಯಳವಾರ್, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರು ಸುರೇಶ್ ಚನ್ಶೆಟ್ಟಿ, ಚಿತ್ರದ ನಿರ್ದೇಶಕ ನಿರ್ಮಾಪಕ ವಿಷ್ಣುಕಾಂತ್ ಬಿಜೆ ಹಾಗೂ ಕಲಾ ನಿರ್ದೇಶಕಿ ಶ್ರೀ ಗೌರಿ ಸೇರಿದಂತೆ ಇನ್ನಿತರರು ಇದ್ದರು. ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯತ್ನ. ಇಷ್ಟು ದಿವಸ ನಾವೆಲ್ಲ ಪ್ರವಚನಗಳ ಮುಖಾಂತರ, ಸಾಹಿತ್ಯಿಕ ಮುಖಾಂತರ, ಉಪನ್ಯಾಸಗಳ ಮುಖಾಂತರ ಚರಿತ್ರೆಗಳನ್ನು ನಾವು ಶರಣರನ್ನು ಮುಟ್ಟಿಸ್ತಿದ್ದೀವಿ. ಒಂದು ಒಳ್ಳೆಯ ಬೆಳವಣಿಗೆ ಏನು ಅಂತಂದರೆ 12ನೇ ಶತಮಾನದ ಶರಣರನ್ನು ಚಲನಚಿತ್ರದ ಮೂಲಕ ಮುಟ್ಟಿಸುವಂಥ ಒಂದು ದೊಡ್ಡ ಪ್ರಯತ್ನ ಇವತ್ತು ಕಲ್ಯಾಣ ಕರ್ನಾಟಕದಿಂದ ಆಗ್ತಾ ಇದೆ. ಅದು ವಿಶೇಷವಾಗಿ ನಮ್ಮ ಚನ್ನಬಸವ ಪಟ್ಟದೇವರ ನಡೆದಾಡಿದ ನೆಲದ ಭಾಲ್ಕಿ ತಾಲೂಕಿನ ಧನ್ನೂರು ಗ್ರಾಮದ ನಮ್ಮ ವಿಷ್ಣುಕಾಂತ್ ಸರ್ ಅವರ ಒಂದು ನಿರ್ದೇಶನದಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿ ಅನ್ನುವಂಥ ಒಂದು ಚಲನಚಿತ್ರ ಬರುವಂಥ ಡಿಸೆಂಬರ್ 19ನೇ ತಾರೀಕಿನ ದಿವಸ ಬಿಡುಗಡೆ ಆಗ್ತದೆ. ಅಕ್ಕ ಮಹಾದೇವಿ ಅವರು ಯಾರಿಗೆ ಬೇಡ, ಯಾರಿಗೆ ಪರಿಚಯ ಇಲ್ಲ, ಕನ್ನಡದ ಮೊದಲ ಕವಯಿತ್ರಿ ಅಂತ ಕರೀತಾರೆ. ಅಂಥ ಮಹಾದೇವಿ ಅಕ್ಕನ ಆ ಚಲನಚಿತ್ರವನ್ನು ತಾವೆಲ್ಲ ಕನ್ನಡಿಗರು ತೆರೆದ ಹೃದಯದಿಂದ ಸ್ವಾಗತ ಮಾಡಿ ತಾವೆಲ್ಲ ಅದನ್ನು ನೋಡಬೇಕು, ಅದನ್ನು ಪ್ರೋತ್ಸಾಹಿಸಬೇಕು, ಆ ಚಿತ್ರವನ್ನು ತಾವೆಲ್ಲ ಯಶಸ್ವಿಗೊಳಿಸಬೇಕು ಅನ್ನುವಂಥ ಒಂದು ಕಳಕಳೆಯ ಮಾತನ್ನು ಇಲ್ಲಿ ಹೇಳ್ತೇವೆ. ಅಕ್ಕನ ಬಲಗೊಂಬೆ, ಉಡತಡೆಯ ಮಹಾದೇವಿ ಅಕ್ಕನ ಬಲಗೊಂಬೆ ಅಂತ ನೀವೆಲ್ಲ ಹಾಡಿರಿ. ಆ ಅಕ್ಕ ಇವತ್ತು ಚಲನಚಿತ್ರದ ಮೂಲಕ ಬರ್ತಾ ಇದ್ದಾಳೆ. ಆ ಮಹಾದೇವಿ ಅಕ್ಕನ ಆ ದಿವ್ಯ ಪಾತ್ರದಲ್ಲಿ, ಮುಖ್ಯ ಪಾತ್ರದಲ್ಲಿ ಸುಲಕ್ಷ ಅವರು ಅಕ್ಕಮಹಾದೇವಿ ಪಾತ್ರವನ್ನು ಮಾಡ್ತಾರೆ. ವಿಷ್ಣುಕಾಂತ್ ಅವರು ಕೌಶಿಕ ಮಹಾರಾಜನ ಪಾತ್ರದಲ್ಲಿದ್ದಾರೆ. ಸುಚೇಂದ್ರ ಪ್ರಸಾದ್ ಅವರು ಅಲ್ಲಮ್ಮನ ಪಾತ್ರದಲ್ಲಿ, ತಬಲಾ ನಾಣಿಯವರು ವಸಂತಕನ ಪಾತ್ರದಲ್ಲಿ, ಮೈಸೂರು ಹೆಲೆನ್ ಅವರು ತಾಯಿ ಪಾತ್ರದಲ್ಲಿ, ವೈಜನಾಥ್ ಬಿರಾದರ್ ಅವರು ತಂದೆ ಪಾತ್ರದಲ್ಲಿ, ರಾಧಾಕೃಷ್ಣ ಪಲ್ಲವಿ ಅವರು ಗುರುಲಿಂಗ ಶಿವಯೋಗಿಗಳ ಪಾತ್ರದಲ್ಲಿ, ಹಾಸ್ಯ ಕಲಾವಿದರಾದ ಬಿರಾದರ್ ಅವರು ಮುಂತಾದವರು ಅನೇಕರಿದ್ದಾರೆ. ಇದನ್ನು ತಾವೆಲ್ಲ ಕನ್ನಡಿಗರು ಇದು ನಮ್ಮದು ಅಂತ ತಾವೆಲ್ಲ ಬರಮಾಡಿಕೋಬೇಕಂತ ಹೇಳಿ ತಮ್ಮಲ್ಲಿ ಕಳಕಳೆ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ಶರಣು ಶರಣ. ಇವತ್ತಿನ ದಿನ ನಮ್ಮ ಶರಣರಾಗಿರ್ತಕ್ಕಂಥ ವಿಷ್ಣುಕಾಂತ್ ಅವರು ಈ ಒಂದು ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥದ್ದು ಇದು ತುಂಬ ಸಂತೋಷವನ್ನು ಉಂಟು ಮಾಡುತ್ತಿರ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಅನೇಕ ಸಂತರು ಶರಣರು ಆಗಿ ಹೋಗಿದ್ದಾರೆ. ಅದರಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿಯ ಒಂದು ವಿಶೇಷತೆ ಇಡೀ ಒಂದು ಭಾರತ ದೇಶಕ್ಕೆ ಪರಿಚಯಿಸ್ತಕ್ಕಂಥ ಕಾರ್ಯ ಈ ಒಂದು ಚಿತ್ರರಂಗದ ತಂಡದಿಂದ ನೆರವೇರ್ತಾ ಇದೆ. ಅಕ್ಕನ ಜೀವನ ಸಂದೇಶ ಒಂದು ಪ್ರವಚನ ಮುಖಾಂತರವಾಗಿ ತಿಳಿಸ್ಲಿಕ್ಕೆ ಹೋದ್ರೆ ಒಂದು ತಿಂಗಳ ಪರ್ಯಂತರ ಆದರೂ ಕೂಡ ಅದು ಮುಗಿಯದೇ ಇರ್ತಕ್ಕಂಥ ವಿಚಾರಗಳು ಒಂದು ತಾಸಿನ ಸಿನಿಮಾದಲ್ಲಿ, ಒಂದು ತಾಸ 2.5 ತಾಸಿನ ಸಿನಿಮಾದಲ್ಲಿ ಇಡೀ ಅಕ್ಕನ ಜೀವನವನ್ನೇ ಕಟ್ಟಿಕೊಳ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಈ ತಂಡದಿಂದ ಮಾಡಿದೆ ಅಂತಂದರೆ ಈ ತಂಡ ಮಾಡಿರ್ತಕ್ಕಂಥ ಪರಿಶ್ರಮ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಇದು ಹೆಚ್ಚಿನ ರೀತಿಯಿಂದ ಪ್ರಚಾರ ತಗೊಂಡು ಎಲ್ಲರೂ ನೋಡುವಂತೆ ಆಗಲಿ ಅಂತ ಮಾತನ್ನು ಹೇಳ್ತಾ ಈ ತಂಡಕ್ಕೂ ಮತ್ತು ಈ ಚಿತ್ರದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಒಂದು ಕಲಾವಿದರಿಗೂ ಗುರುವಿನ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವರಿಗೂ ಹೃತ್ಪೂರ್ವಕ ಶರಣಾರ್ಥಿ.